ನಮಸ್ಕಾರ ಸ್ನೇಹಿತರೆ, ಸೌಂದರ್ಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಹನುಮಾನ್ ಚಾಲೀಸ್ ಪಠಣೆಯ 7ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಶುರು ಮಾಡುವ ಮುನ್ನ ಕಲಿಯುಗದ ಪವಿತ್ರ ನಾಮದೊಂದಿಗೆ ಮಾಡೋಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಸ್ನೇಹಿತರೆ, ಹನುಮಾನ್ ಚಾಲೀಸ್ ಪಠಣೆಯಿಂದ ದೈವಿಕ ಆಧ್ಯಾತ್ಮಿಕ ಜ್ಞಾನ ಪಡೆಯಲು ಉಪಯುಕ್ತವಾಗುತ್ತದೆ. ಹನುಮಾನ್ ಚಾಲೀಸವನ್ನು ಓದುವ ಭಕ್ತನು ದೈವಿಕ ಆಧ್ಯಾತ್ಮಿಕ ಜ್ಞಾನವನ್ನು ಸಂಪಾದಿಸುವನು. ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗುವ ಪ್ರತಿಯೊಬ್ಬ ವ್ಯಕ್ತಿಗೂ ಹನುಮಾನ್ ಚಾಲೀಸ ಸರಿಯಾದ ಮಾರ್ಗವನ್ನು ಸೂಚಿಸುವುದು. ಆಧ್ಯಾತ್ಮಿಕ ಮನೋಭಾವವನ್ನು ಹೊಂದಿರುವವರಿಗೂ ತಮ್ಮ ಮನಸ್ಸಿನ ಮೇಲೆ ತಾವೇ ಹಿಡಿತ ಸಾಧಿಸಲು ಇದು ಸಹಕಾರಿಯಾಗುತ್ತದೆ. आपन तेजस मोहर आपೈ तीनों ಲೋಕ ಹಾಂಕತೆ ಕಾಪೈ. ನಿನ್ನ ಈ ಪರಮೆ ತೇಜಸ್ಸಿಗೆ ನೀನೇ ಸಾಟಿ, ಎಲ್ಲದೆ ಬೇರೆ ಯಾರೂ ಇಲ್ಲ. ನೀನು ಹುಂಕರಿಸಿದರೆ 3 ಲೋಕಗಳು ನಡುಗಿ ತತ್ತರಿಸಿ ಹೋಗುವವು. ಭೂತ ಪಿಸಾಚ ನಿಕಟನಯ್ಯಾವೈ, ಮಹಾವೀರ ಜುಬ ನಾಮಸನಾವೈ. ಎಲೈ ಮಹಾವೀರ, ನಿನ್ನ ನಾಮಸ್ಮರಣೆಯಿಂದ ಭೂತ ಪಿಸಾಚಾದಿ ದುಷ್ಟರು ಹತ್ತಿರಕ್ಕೆ ಸುಳಿಯಲಾರವು. ಎಲೈ ಪ್ರತಾಪಶಾಲಿಯೇ, ನಿನಗೆ ವಂದನೆಗಳು, ನಮಸ್ಕಾರಗಳು. ನಾಸೈ ರೋಗ ಹರೈ ಸಬಪೀರ, ಜಪತ ನಿರಂತರ ಹನುಮಂತ ಬೀರ. ಹೋ ವೀರ ಹನುಮಂತ, ನಿರಂತರ ನಿನ್ನ ನಾಮಸ್ಮರಣೆಯಿಂದ ಜನನ ಮರಣಾದಿ ರೋಗಗಳೆಲ್ಲ ನಾಶವಾಗಿ ಹೋಗುತ್ತವೆ, ಕಷ್ಟ ಕಾರ್ಪಣ್ಯಗಳೆಲ್ಲ ತೊಲಗಿ ಹೋಗುತ್ತವೆ. ನಿನಗೆ ಸಾಷ್ಟಾಂಗ ವಂದನೆಗಳು, ನಮಸ್ಕಾರಗಳು. ಸಂಕಟತೆ ಹನುಮಾನ ಚುಡಾವೈ, ಮನಕ್ರಂಬಚನ ಧ್ಯಾನ ಜೋಲಾವೈ. ಕಾಯ ವಾಚ ಮನಸ ನಿರ್ಮಲವಾಗಿ ದೃಢ ಸಂಕಲ್ಪದಿಂದ ಧ್ಯಾನಿಸುವ ಭಕ್ತರನ್ನು ಸಂಕಟದಿಂದ ಪಾರು ಮಾಡುವನು. ಹೇ ಹನುಮಂತ, ನಿನಗೆ ಶಿರಭಾಗಿ ನಮಿಸುವೆನು. ಸ್ನೇಹಿತರೆ, ಹನುಮಾನ್ ಚಾಲೀಸ್ ಪಠಣೆಯ ಪ್ರಯೋಜನಗಳು ಹಾಗೂ ಅದರ ಶಕ್ತಿಯ ಮಹತ್ವವನ್ನು ಮುಂಬರುವ ವಿಡಿಯೋದಲ್ಲಿ ಮತ್ತಷ್ಟು ತಿಳಿಯೋಣ. ಮುಂದಿನ ಸಾಲು ಹಾಗೂ ಅದರ ಅರ್ಥ ಸಹಿತ ತಿಳಿಯೋಣ. Surrounded to God, experience the essence of spirituality by connecting with ಸೌಂದರ್ಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್. ಭಗವನ್ ನಾಮ ಭಗವಂತ, ಭಗವಂತನೇ ಭಗವನ್ ನಾಮ.